ನಮಸ್ಕಾರ ವೀಕ್ಷಕರೇ. ಭಾರತದಲ್ಲಿ ಪ್ರಾಚೀನ ದೇಗುಲಗಳು ಅಂತ ಬಂದ್ರೆ ಮೊದಲು ನೆನಪಾಗೋ ರಾಜ್ಯ ಅಂದ್ರೆ ಅದು ತಮಿಳುನಾಡು. ಉತ್ತರ ಭಾರತದಿಂದ ಹಿಡಿದು ವಿದೇಶಿಗಳವರೆಗೆ ಯಾರೇ ಪ್ರವಾಸ ಬಂದರೂ ತಮಿಳುನಾಡಿನ ದೇಗುಲಗಳಿಗೆ ಆದ್ಯತೆ ನೀಡಿ ವಿಸಿಟ್ ಮಾಡ್ತಾರೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಅಂದ್ರೆ 79,000ಕ್ಕೂ ಅಧಿಕ ದೇಗುಲ ಇರೋದು ತಮಿಳುನಾಡಿನಲ್ಲಿ. ಸನಾತನ ಸಂಸ್ಕೃತಿಯಲ್ಲಿ ಶ್ರೀಮಂತ ಎನಿಸಿಕೊಳ್ಳೋ ತಮಿಳುನಾಡಿನಲ್ಲಿ ನಡೀತಾ ಇರೋದು ಮಾತ್ರ ತದ್ವಿರುದ್ಧ ರಾಜಕಾರಣ. ಹೌದು, ಅಲ್ಲಿ ರಾಜಕೀಯ ಮಾಡಬೇಕು ಅಂದ್ರೆ ಅವರು ದ್ರಾವಿಡ ಜಪ ಮಾಡಲೇಬೇಕು, ಹಿಂದೂ ವಿರೋಧಿ ಆಗಿರ್ಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋದು ಇಲ್ಲದೆ ಇದ್ರೂ ಗೆಲ್ಲೋದಕ್ಕೆ ಮಾತ್ರ ಈ ಎರಡು ಅಂಶ ಇದ್ರೆ ಸಾಕು. ಆದ್ರೆ ಮೊದಲ ಬಾರಿಗೆ ಅಣ್ಣಾಮಲೈ ನೇತೃತ್ವದಲ್ಲಿ ತಮಿಳುನಾಡಿನಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ತಾವು ನಂಬಿದ್ದ ಸಿದ್ಧಾಂತಗಳು ಯಾರೋ ಒಬ್ಬರ ಕುಟುಂಬವನ್ನ ಶ್ರೀಮಂತ ಮಾಡ್ತಾ ಇದೆ ಅನ್ನೋದು ಜನರ ಅರಿವಿಗೆ ಬರ್ತಾ ಇದೆ. 5,000 ವರ್ಷಕ್ಕೂ ಹಿಂದಿನ ದೇಗುಲಗಳನ್ನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದ್ರು ತಮಿಳುನಾಡು ಹೀಗಾಗಿದ್ಯಾಕೆ? ದೇವರನ್ನೇ ದೂಷಿಸೋ ಮಟ್ಟಕ್ಕೆ ಅಲ್ಲಿನ ಜನರನ್ನ ಬದಲಿಸಿದ್ದು ಯಾರು? ಕನ್ವರ್ಷನ್ಗಳು ಎಗ್ಗಿಲ್ಲದೆ ನಡೆದ್ರು ಅಲ್ಲಿನ ಜನರು ಸುಮ್ಮನಿರೋದು ಯಾಕೆ? ಎಲ್ಲಾ ವಿಚಾರಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಮಿಳುನಾಡು ರಾಜಕಾರಣ ಹಾಗೂ ದ್ರಾವಿಡ ಸಿದ್ಧಾಂತ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪಂಚ ದ್ರಾವಿಡ ಭಾಷೆಗಳು ಅಂತ ಬಂದ್ರೆ ತಮಿಳಿನ ಜೊತೆಗೆ ಕನ್ನಡ, ತೆಲುಗು, ತುಳು ಹಾಗೂ ಮಲಯಾಳಂ ಎಲ್ಲವೂ ಸೇರುತ್ತವೆ. ಆದ್ರೆ ದ್ರಾವಿಡ ಅನ್ನೋ ಪರಿಕಲ್ಪನೆ ನೆಲೆ ಊರಿದ್ದು ಮಾತ್ರ ತಮಿಳುನಾಡಿನಲ್ಲಿ. ದೇಶದ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಮುಖ್ಯವಾಗಿ ಜಾತಿ ಆಧಾರದಲ್ಲೇ ಚುನಾವಣೆಗಳು ನಡೆಯುತ್ತವೆ ಅನ್ನೋದು ವಾಸ್ತವ. ಆದ್ರೆ ತಮಿಳುನಾಡಿನ ರಾಜಕಾರಣವೇ ಬೇರೆ. ಅಲ್ಲಿ ಭಾಷೆ ಮುಖ್ಯವಾಗುತ್ತೆ. ಭಾಷೆಗೂ ಮೀರಿದ ಕೆಲವೊಂದು ವಿಚಾರಗಳೇ ತಮಿಳುನಾಡಿನ ರಾಜಕಾರಣ. ಈ ರಾಜಕಾರಣದ ಮೂಲ ಹುಡುಕ್ತಾ ಹೋದ್ರೆ ಮೊದಲು ಸಿಗೋ ಹೆಸರು ಪೆರಿಯಾರ್. ಹೌದು, ಸ್ವಾತಂತ್ರ್ಯ ಬಂದ ಮೊದಲ 20 ವರ್ಷ ತಮಿಳುನಾಡಿನಲ್ಲಿ ಅಧಿಕಾರ ನಡೆಸಿದ ಏಕೈಕ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ಅದಾದ ಬಳಿಕ 1967ರಲ್ಲಿ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಡಿಎಂಕೆ ಅರ್ಥಾತ್ ದ್ರಾವಿಡ ಮುನ್ನೇತ್ರ ಕಳಗಂ. ಈ ಪಕ್ಷವನ್ನ ಜನರು ನಮ್ಮ ಮಣ್ಣಿನ ಪಕ್ಷ ಅಂತ ಒಪ್ಪಿಕೊಂಡು ಅಪ್ಪಿಕೊಳ್ತಾರೆ. ಅಂದಹಾಗೆ ಈ ಪಕ್ಷ ಹುಟ್ಟಿದ್ದು ಪೆರಿಯಾರ್ ಅವರ ಆದರ್ಶಗಳನ್ನ ಒಗ್ಗೂಡಿಸಿಕೊಂಡು, ಅದು ಕೂಡ ಸೆಲೆಕ್ಟಿವ್ ಆದರ್ಶಗಳನ್ನ ಮಾತ್ರ ಒಗ್ಗೂಡಿಸಿಕೊಂಡು. ಅಂದಿನ ಕಾಲಘಟ್ಟದಲ್ಲಿ ಶೋಷಣೆ, ಮೇಲು ಕೀಳು ಇವೆಲ್ಲವೂ ನಮ್ಮ ಸಮಾಜದಲ್ಲಿ ಇತ್ತು ಅನ್ನೋದರ ಬಗ್ಗೆ ಎರಡು ಮಾತಿಲ್ಲ. ಪೆರಿಯಾರ್ ಬ್ರಾಹ್ಮಣ ದ್ವೇಷ ಡಿಎಂಕೆಯ ಪ್ರಮುಖ ಸಿದ್ಧಾಂತವಾಗುತ್ತೆ. ಸಮಾಜವಾದ, ಸಮಾನತೆ ಇವೆಲ್ಲವೂ ಇತ್ತಾದ್ರೂ ನಂತರದಲ್ಲಿ ಅದು ಬೇರೆಯದ್ದೇ ಹಾದಿ ಹಿಡಿತಾ ಬಂತು. 1967ರಲ್ಲಿ ಅದ್ಯಾವಾಗ ಕಾಂಗ್ರೆಸ್ಗೆ ಗೇಟ್ ಪಾಸ್ ಸಿಕ್ತೋ ಮತ್ತೆ ತಮಿಳುನಾಡಲ್ಲಿ ಯಾವ ರಾಷ್ಟ್ರೀಯ ಪಕ್ಷವೂ ತಲೆ ಎತ್ತಲೇ ಇಲ್ಲ. ಡಿಎಂಕೆಗೆ ಪರ್ಯಾಯವಾಗಿ ಬಂದ ಪಕ್ಷ ಅಂದ್ರೆ ಅದು ತಮಿಳಿನ ಮೊದಲ ಸೂಪರ್ ಸ್ಟಾರ್ ಎಂಜಿಆರ್ ಅವರ ಎಐಎಡಿಎಂಕೆ. ಈ ಎರಡೂ ಪಕ್ಷಗಳ ಐಡಿಯಾಲಜಿ ಬಹುತೇಕ ಸೇಮ್ ಅನ್ನೋದು ವಾಸ್ತವ. ಯಾಕಂದ್ರೆ ಎರಡೂ ಪಕ್ಷಗಳು ನೆಲೆ ನಿಂತಿದ್ದು ದ್ರಾವಿಡ ಸಿದ್ಧಾಂತದ ಆಧಾರದಲ್ಲಿ. ಆಂಟಿ ಹಿಂದೂ, ಆಂಟಿ ಹಿಂದಿ, ಆಂಟಿ ಬ್ರಾಹ್ಮಿನ್, ಆಂಟಿ ಸ್ಯಾನ್ಸ್ಕ್ರಿಟ್ ಈ ಫಾರ್ಮುಲಾ ಯಾವಾಗ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಯ್ತೋ ಅದಾದ ನಂತರ ಈ ಎರಡೂ ಪಕ್ಷಗಳು ಹಿಂತಿರುಗಿ ನೋಡಿದ್ದೇ ಇಲ್ಲ. ಅಭಿವೃದ್ಧಿಗಿಂತ ಹೆಚ್ಚಾಗಿ ಜನರು ಭಾಷೆ ಹಾಗೂ ಜಾತಿ ವಿಚಾರದಲ್ಲಿ ಒಗ್ಗೂಡ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಅದನ್ನ ಅಸ್ತ್ರ ಮಾಡಿಕೊಳ್ತಾ ಬರ್ತಾರೆ. ಅಲ್ಲದೆ ಇದನ್ನೇ ಮತ್ತೆ ಮತ್ತೆ ಜನರ ತಲೆಯಲ್ಲಿ ತುಂಬಿ ನಾವು ಬೇರೆ ರಾಜ್ಯಗಳಿಗಿಂತ ವಿಭಿನ್ನ, ನಮ್ಮ ರೀತಿ ನೀತಿಯೇ ಬೇರೆ, ನಾವೇ ಬೇರೆ ಅನ್ನೋ ಮನಸ್ಥಿತಿಯನ್ನ ಜನರಲ್ಲಿ ಮೂಡಿಸೋದ್ರಲ್ಲಿ ಅಲ್ಲಿನ ರಾಜಕೀಯ ಪಕ್ಷಗಳು ಯಶಸ್ವಿಯಾಗುತ್ತೆ. ದೇವರನ್ನ ನಂಬೋದು ಬಿಡೋದು ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆದ್ರೆ ದೇಗುಲಗಳಿಗೆ ಹೋಗೋದೇ ಮೂಢನಂಬಿಕೆ ಅನ್ನೋ ಮಟ್ಟದಲ್ಲಿ ಜನರನ್ನ ತಯಾರು ಮಾಡಿದ ಕೀರ್ತಿ ಸಲ್ಲೋದು ದ್ರಾವಿಡ ಸಿದ್ಧಾಂತ ಇಟ್ಕೊಂಡು ಅಧಿಕಾರ ಹಿಡಿತಾ ಇದ್ದ ಪಕ್ಷಗಳಿಗೆ. ಇದೆಲ್ಲದರ ಜೊತೆಗೆ ಓಲೈಕೆ ರಾಜಕಾರಣ. ಓಲೈಕೆ ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರೋದ್ರಿಂದ ನಾವದನ್ನ ಮತ್ತೆ ಹೇಳೋದಕ್ಕೆ ಹೋಗಲ್ಲ. ಪೆರಿಯಾರ್ ಕಾಲದಲ್ಲಿ ಏನಾಗಿತ್ತು, ಆ ಕಾಲಘಟ್ಟದಲ್ಲಿ ಏನೆಲ್ಲ ನಡೆದಿತ್ತು, ಅದರ ವಾಸ್ತವತೆ ಎಷ್ಟು ಏನು ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡಿದ್ರು ವರ್ಷಗಳು ಉರುಳಿದಂತೆ ಸಮಾಜದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಹೊಸ ಹೊಸ ಜನರೇಷನ್ ಬರ್ತಾ ಇದ್ದಂತೆ ಸಮಾಜಕ್ಕೆ ಕಂಟಕ ಆಗೋ ಪದ್ಧತಿಗಳನ್ನ ಜನ ಉತ್ತೇಜಿಸೋದನ್ನ ಕಡಿಮೆ ಮಾಡ್ತಾರೆ. ಉದಾಹರಣೆಗೆ ಮೇಲು ಕೀಳು ಅನ್ನೋದು ಇಂದು ಸಮಾಜದಲ್ಲಿ ಜೀವಂತ ಇದ್ರೂ ಕಳೆದ 50 ವರ್ಷದ ಹಿಂದಿಗೂ ಇವತ್ತಿನ ಸಿಚುವೇಶನ್ಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಆದ್ರೆ ದ್ರಾವಿಡ ಸಿದ್ಧಾಂತ ಇಟ್ಕೊಂಡಿರೋ ತಮಿಳುನಾಡಿನ ರಾಜಕಾರಣದ ಸ್ಟೈಲ್ ಮಾತ್ರ ಅಂದು ಹೇಗಿತ್ತೋ ಈಗಲೂ ಹಾಗೇ ಇದೆ. ಅಷ್ಟೇ ಅಲ್ಲದೆ ಇದೆಲ್ಲವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು ಸ್ಟಾಲಿನ್ ನೇತೃತ್ವದ ಡಿಎಂಕೆ. ಅದೇ ದೇವಸ್ಥಾನಗಳ ಟಾರ್ಗೆಟ್. ಹೌದು, ಎಲ್ಲಾ ದೇವಸ್ಥಾನಗಳನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋ ಸ್ಟಾಲಿನ್ ದೇಗುಲಗಳ ಆದಾಯಗಳನ್ನ ದೋಚಿದ್ರು ಅನ್ನೋ ಆರೋಪ ಇದೆ. ದೇಗುಲಗಳಿಗೆ ಅನುದಾನ ಕೊಡೋದಿರ್ಲಿ, ತಮ್ಮಿಷ್ಟದ ರೂಲ್ಸ್ ಗಳನ್ನ ದೇವಾಲಯಗಳಲ್ಲಿ ಹೇರುವಲ್ಲೂ ಸ್ಟಾಲಿನ್ ಶ್ರಮಿಸಿದ್ರು. ಅದೆಷ್ಟೋ ಪಾರಂಪರಿಕ ದೇಗುಲಗಳು ಜೀರ್ಣೋದ್ಧಾರ ಆಗದೆ ಉಳಿದಿವೆ. ಸಾಕಷ್ಟು ದೇವಾಲಯಗಳನ್ನ ಅಕ್ರಮ ಜಾಗದಲ್ಲಿ ನಿರ್ಮಿಸಲಾಗಿದೆ ಅಂತ ಕೆಡವಲಾಗಿದೆ.
ಅರ್ಚಕರ ನೇಮಕದಲ್ಲೂ ತಮ್ಮದೇ ರೂಲ್ಸ್ ಜಾರಿ ಮಾಡ್ತಾರೆ ಸ್ಟಾಲಿನ್. ಇನ್ನು ಹಿಂದೂ ಧರ್ಮದ ವಿರುದ್ಧ ಹೇಳಿಕೆ ಕೊಡೋದಂತೂ ಕಾಮನ್ ಅನ್ನೋ ಹಾಗಾಗಿದೆ. ಸ್ಟಾಲಿನ್ ಪುತ್ರ ಉದಯನಿಧಿ ಸನಾತನ ಧರ್ಮದ ಬಗ್ಗೆ ಪದೇ ಪದೇ ಹೇಳಿಕೆ ಕೊಟ್ರೆ ಹೊರ ರಾಜ್ಯಗಳಲ್ಲಿ ಬಂದ ಆಕ್ಷೇಪ ತಮಿಳುನಾಡಲ್ಲಿ ಬರೋದಿಲ್ಲ. ಇದು ಗೊತ್ತಿರೋದ್ರಿಂದಲೇ ರಾಮ ಮಂದಿರದಿಂದ ಹಿಡಿದು ಎಲ್ಲಾ ವಿಷಯಗಳಲ್ಲೂ ಅವಹೇಳನ ಮಾಡಿ ಉದಯನಿಧಿ ಪೊಲಿಟಿಕಲ್ ಮೈಲೇಜ್ ತೆಗೆದುಕೊಳ್ತಾ ಇರೋದು. ಇದರ ಜೊತೆಗೆ ತಮಿಳುನಾಡಿನಲ್ಲಿ ಕನ್ವರ್ಷನ್ ಎಗ್ಗಿಲ್ಲದೆ ನಡೆಯೋದಕ್ಕೆ ಡಿಎಂಕೆ ಮುಖ್ಯ ಕಾರಣ ಅನ್ನೋ ಆರೋಪವೂ ಇದೆ. ಆದ್ರೆ ಇದೆಲ್ಲವನ್ನ ಒಂದು ಹಂತಕ್ಕೆ ತಿರುಗಿಸ್ತಾ ಇರೋದು ಅಣ್ಣಾಮಲೈ. ಹೌದು, ಹಿಂದೂ ವಿರೋಧಿ ಅಜೆಂಡಾ ಇಟ್ಕೊಂಡು ರಾಜಕಾರಣ ಮಾಡೋದ್ರಿಂದ ತಮಿಳುನಾಡು ಅಭಿವೃದ್ಧಿ ಆಗಿದೆಯಾ ಅನ್ನೋದನ್ನ ಜನರ ಅರಿವಿಗೆ ಬರಿಸೋ ಕೆಲಸ ಮಾಡ್ತಾ ಇರೋದು ಅಣ್ಣಾಮಲೈ. ಬಿಜೆಪಿ ಸೇರ್ಪಡೆಯಾದ ಮೊದಲ ದಿನದಿಂದಲೂ ಜನರಲ್ಲಿ ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಸಂಬಂಧಿತ ಹಾಗೂ ಬೆಂಬಲಿತ ಮಾಧ್ಯಮಗಳು ಎಷ್ಟೆಲ್ಲ ಟ್ರೋಲ್ ಮಾಡಿದ್ರು ಜನರು ಅಣ್ಣಾಮಲೈ ನಾಯಕತ್ವವನ್ನ ಹಂತ ಹಂತವಾಗಿ ಒಪ್ಪಿಕೊಳ್ತಾ ಇದ್ದಾರೆ ಅನ್ನೋದು ವಿಪಕ್ಷಗಳಿಗೆ ನುಂಗಲಾರದ ತುತ್ತಾಗಿದೆ. ತಮಿಳುನಾಡಿನಲ್ಲಿ ಜನರಿಗೆ ಭಾಷಾಭಿಮಾನ ಹಾಗೂ ರಾಜ್ಯಾಭಿಮಾನ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅಂತಹ ತಮಿಳುನಾಡಿನಲ್ಲಿ ಸನಾತನ ಸಂಸ್ಕೃತಿಗೆ ಸೇರಿದ ಮಹೋನ್ನತ ದೇಗುಲಗಳಿವೆ. ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಿಕೊಳ್ಳೋ ವಾಸ್ತುಶಿಲ್ಪಗಳಿವೆ. ಭಾರತದ ಇತಿಹಾಸದಲ್ಲೇ ಪುರಾತನ ಊರುಗಳಿವೆ. ಇಷ್ಟೆಲ್ಲ ಇದ್ರೂ ಅಲ್ಲಿನ ಜನರಿಗೆ ಇದ್ಯಾವುದರ ಬಗ್ಗೆಯೂ ಹೆಮ್ಮೆ ಮೂಡದಂತೆ ಮಾಡಿರೋ ಕೀರ್ತಿ ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ರಾಜಕಾರಣಿಗಳಿಗೆ ಸಲ್ಲಬೇಕು ಅಂತಾರೆ ಜನ. ಆದ್ರೆ ಈಗ ಮತ್ತೆ ಚರಿತ್ರೆಯನ್ನ ಜನರ ಮುಂದಿರಿಸೋ ಕೆಲಸ ಅಣ್ಣಾಮಲೈಯಿಂದ ಆಗ್ತಾ ಇದೆ. ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಹಿಂದೂ ಧರ್ಮವನ್ನ ಪಾಲಿಸೋದರ ಜೊತೆಗೆ ತಮಿಳುನಾಡಿನ ಅಭಿವೃದ್ಧಿ ಎತ್ತ ಸಾಗಿದೆ ಅನ್ನೋ ವಾಸ್ತವತೆಯನ್ನ ಜನರ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಅಣ್ಣಾಮಲೈ. ಇಷ್ಟು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಡಿಎಂಕೆ ಏನೆಲ್ಲ ಭ್ರಷ್ಟಾಚಾರ ಮಾಡಿದೆ, ಮಾಡ್ತಾ ಇದೆ, ಇದರಿಂದ ಅಂತಿಮವಾಗಿ ಉದ್ಧಾರ ಆಗ್ತಾ ಇರೋದು ಯಾರು ಅನ್ನೋದನ್ನ ಸಾಕ್ಷಿ ಸಮೇತ ಬಿಚ್ಚಿಡ್ತಾ ಇದ್ದಾರೆ. ತಮಿಳಿಗರ ಆರಾಧ್ಯ ದೈವ ಮುರುಗನನ್ನ ಮತ್ತೆ ಜ್ಞಾಪಿಸೋ ಮೂಲಕ ಜನರನ್ನ ಒಗ್ಗೂಡಿಸೋ ಕೆಲಸ ಮಾಡಿದ್ದು ಅಣ್ಣಾಮಲೈ ದೊಡ್ಡ ಸ್ಟ್ರಾಟಜಿ ಅಂತಲೇ ಹೇಳಲಾಗುತ್ತೆ. ಅಲ್ಲದೆ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಮೂಲಕ ಜನರಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇರೋ ಅಣ್ಣಾಮಲೈ ಪ್ರತಿಷ್ಠಿತ ದೇಗುಲಗಳನ್ನ ವಿಸಿಟ್ ಮಾಡಿ ಅದರ ಫೋಟೋಗಳನ್ನ ಹಂಚಿಕೊಳ್ತಾ ಇದ್ದಾರೆ. ತಮಿಳುನಾಡಿನ ಸೆಲೆಬ್ರಿಟಿಗಳಿಂದ ಹಿಡಿದು ರಾಜಕಾರಣಿಗಳವರೆಗೆ ಯಾರೇ ದೇಗುಲಕ್ಕೆ ಹೋಗೋದಾದ್ರೂ 10 ಸಲ ಯೋಚಿಸೋ ಪರಿಸ್ಥಿತಿ ಇತ್ತು. ಒಂದು ವೇಳೆ ದೇಗುಲಕ್ಕೆ ಹೋದ್ರೆ ಜನರ ಕಣ್ಣಿಗೆ ಬೇರೆ ರೀತಿಯಲ್ಲೇ ಕಾಣ್ತೀವಿ, ಜನ ನಮ್ಮನ್ನ ಜಾತಿವಾದಿ ಹಿಂದೂವಾದಿ ಅಂತ ರಿಜೆಕ್ಟ್ ಮಾಡ್ತಾರೆ ಅನ್ನೋ ವಾತಾವರಣವನ್ನ ಪ್ರಾದೇಶಿಕ ಪಕ್ಷಗಳು ಸೃಷ್ಟಿಸಿದ್ವು. ಆದ್ರೆ ಈಗ ಅಣ್ಣಾಮಲೈ ಧರ್ಮ ಭಕ್ತಿ ಅನ್ನೋದು ವೈಯಕ್ತಿಕ, ಅದಕ್ಕೂ ರಾಜ್ಯದ ಅಭಿವೃದ್ಧಿಗೂ ಸಂಬಂಧ ಇಲ್ಲ, ನಾನು ದೇವರನ್ನ ನಂಬ್ತೀನಿ, ದೇವಾಲಯಕ್ಕೆ ಹೋಗ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳಿ ರಾಜಕಾರಣ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅಣ್ಣಾಮಲೈಗೆ ಬೆಂಬಲ ಹೆಚ್ಚಾಗ್ತಾ ಇದೆಯೇ ಹೊರತು ಕಮ್ಮಿ ಆಗ್ತಾ ಇಲ್ಲ. ಇನ್ನು ಡಿಎಂಕೆ ಎಐಎಡಿಎಂಕೆ ಹೊರತಾಗಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ತಮಿಳುನಾಡಿನಲ್ಲಿದ್ರೂ ಎಲ್ಲರೂ ದ್ರಾವಿಡ ಸಿದ್ಧಾಂತವನ್ನ ಒಂದು ಹಂತದವರೆಗೆ ಉಪಯೋಗಿಸಿಕೊಂಡಿದ್ದಾರೆ. ಆದರೆ ಮೊದಲ ಬಾರಿಗೆ ರಾಜ್ಯವೂ ಮುಖ್ಯ, ದೇಶವೂ ಮುಖ್ಯ ಅಂತ ಜನರ ಮುಂದೆ ಬಂದಿರೋದು ಅಣ್ಣಾಮಲೈ. ಆದ್ರಿಂದ ಈ ಬಾರಿ ಎಲೆಕ್ಷನ್ ನಲ್ಲಿ ಅಣ್ಣಾಮಲೈ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಫಲ ನೀಡುತ್ತವೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.